ಅಲ್ಲ, ಗಲ್ಲು ಗಲ್ಲು. ಶನಿದೇವ, ನಮ್ಮ ಪುರದಲ್ಲೂ ನಾವು ತಿರುದು ತಿನ್ನಲು ಸಹ ಪಡೆಯದಂತಾಯಿತೆ. ಮಾನವರಾಗಿ ಜನಿಸಿದ ಮೇಲೆ ಇವೆಲ್ಲವೂ ಸಹಜವಲ್ಲವೇ? ನಡೀರಿ, ಕಾಳಂಬ ಮಾದರೆ ಇವರೇನು ನರಪೃಥ್ವಿಗೆ ಸೇರಿದ ನರಮಾನವರು ಅಥವಾ ದೇವಲೋಕದ ವ್ಯಾಪ್ತಿ ಒಳಪಡುವಂತ ಸುರಗರಾಂಜರು ನಂಬಲ ಸಾಧ್ಯಕರವಾಗಿದೆಯಲ್ಲ. ಜೂಜಾಟದ ಮುಖೇನ ರಾಜ್ಯದ ಸಿರಿ ಸಂಪತ್ತುಗಳು ದಾಳಗಳ ಬಾಯಿಗೆ ತುತ್ತಾಗಿಸಿದನು, ಸತ್ಯ ಬಿಡಲಿಲ್ಲ. ಪುರದ ಬೀದಿಯ ಶತಶತರ ಸಹಿತ ಪುರದ ಬೀದಿಯಲ್ಲಿ ತಿರುದು ತಿನ್ನುವಂತೆ ಪ್ರೇರೇಪಿಸಿದನು. ಆದರೂ ಆ ನಾರದರು ನೆಟ್ಟ ಧರ್ಮವೃಕ್ಷವಾಗಿಯೇ ಬೆಳೆಯುತ್ತಿರುವರಲ್ಲ, ಈಗೇನು ಮಾಡುವುದು? ಯಾರು ನಮ್ಮ ಜೋಲಾಕ್ಷಿಗಳ ಪ್ರಭಾವ ಅಂದರೇನು ಮುಂದಿನ ದೃಶ್ಯದಲ್ಲಿ ಏನು ಮಾಡಿದರೇನು ಈ ನಗತಿ ಮಾನವರು? ಪುರವಾತ್ಮ, ದೊರೆಯಾದ ನನ್ನನ್ನು ರಾಜಮಂದಿರವನ್ನು ಬಿಡಿಸಿ ಇಂತಹ ಘೋರ ಅರಣ್ಯದಲ್ಲಿ ತಂದುಬಿಟ್ಟಿರುವೆ. ಈ ದಟ್ಟವಾದ ಕಾಡಿನಲ್ಲಿ ಈ ಪುಟ್ಟ ಬಾಲಕರನ್ನು ಕರೆದುಕೊಂಡು ಮತ್ತೆಲ್ಲಿಗೆ ಹೋಗುವುದು ದೇವಾ, ಮತ್ತೆಲ್ಲಿಗೆ ಹೋಗುವುದು? ಪರಮಾತ್ಮನು ಎಂದಿಗೂ ಕೈ ಬಿಡುವುದಿಲ್ಲ. ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಸಕಲ ಚರಾಚರ ಜೀವಿಗಳಿಗೆ ಯಾರು ಕಾರಣರು ಸ್ವಾಮಿ? ಹಾಗೆ ಎಂದಿಗೂ ಕೈ ಬಿಡುವುದಿಲ್ಲ ಆ ಭಗವಂತನನ್ನು. ಬನ್ನಿ ಸ್ವಾಮಿ, ಮುಂದೆಲ್ಲಿಗಾದ್ರೂ ಹೋಗೋಣ ಬನ್ನಿ. ಈ ನಿಶಮತ್ಯ ರಾತ್ರಿ ಈ ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವುದೇ? ಆದ್ದರಿಂದ ಈ ಮರದಡಿಯಲ್ಲಿ ಮಲಗಿದ್ದು ಬೆಳಗಾದ ನಂತರ ಯಾವುದಾದರೂ ಪುರದ ಮಾರ್ಗ ನಡೆಯೋಣ. ನಡೆದೇವಿ, ಮಕ್ಕಳನ್ನು ಮಲಗಿಸಿಬಿಡೆ. ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆ? ಹೇಳಿ ಸ್ವಾಮಿ. ಈ ಮಕ್ಕಳ ಜೀವನೋಪಾಯಕ್ಕಾಗಿ ನನ್ನೊಂದು ವಿಚಾರ. ಹೇಳಿ ಸ್ವಾಮಿ. ಹಾಗಾದರೆ ಈ ಮಕ್ಕಳನ್ನು ಕರೆದುಕೊಂಡು ನಿಮ್ಮ ಅಣ್ಣನ ಪುರಕ್ಕೆ ಹೋಗುತ್ತೇವೆ. ಸ್ವಾಮಿ, ಈ ಮಾತನ್ನು ನೀವಾಡ್ತಿದ್ದೀರ? ಇಲ್ಲ ಸ್ವಾಮಿ, ನಿಮ್ಮನ್ನುಳಿದ ನಾನು ಕ್ಷಣಕಾಲನ ಜೀವಿಸಲಾರನು. ಹಾಗೆ ಮಾಡದ ಬದಲು ಬೇಡ, ನೀನು ನನಗೆ ಬೇಡವೆಂದು ಈ ರೀತಿ ಹೇಳುತ್ತದೆ. ನಿರ್ಗತಿಗರಾದ ನಾನು ನಿಮ್ಮಗಳ ಹಸುವಿನ ಬಾಧೆಯನ್ನು ನೋಡಲಾರದೆ ಈ ರೀತಿ ಹೇಳಿದೆ ದೇವಿ, ಈ ರೀತಿ ಹೇಳಿದೆ.
ಈಕೆಯು ಖಂಡಿತವಾಗಿ ಮಕ್ಕಳನ್ನು ಗಮನಿಸಬೇಕು. ಆದಷ್ಟು ಬೇಗ ನಾನು ಇವರಿಂದ ದೂರವಾದರೆ ಆಗ ವಿಧಿ ಇಲ್ಲದೆ ಮಕ್ಕಳನ್ನು ಕರೆದುಕೊಂಡು ಅವರ ಅಣ್ಣನ ಪುರಕ್ಕೆ ಹೋಗುವುದು. ನಾನು ಇವರಿಂದ ಬೇಗ ದೂರವಾಗುವುದು. ಮೊದಲವೇ ನಾಳೆ ಜನರು ಕಟ್ಟಿಕೊಂಡ ಬಂಡ ವಿಜಯರಾಜರು ಹೆಂಡತಿ ಮಕ್ಕಳನ್ನು ಸಲಹಲಾರದೆ ಕಾಡಿನಲ್ಲಿ ಬಿಟ್ಟು ಓಡಿ ಹೋದರೆಂದು ಆಡಿಕೊಳ್ಳುವುದಿಲ್ಲ. ಆಡಿಕೊಂಡರೇನಾಯಿತು? ಚಕ್ರೇಶ್ವರನಾಗಿ ಹಾಡುತ್ತಿದ್ದ ನಳಮಹಾರಾಜರು ಕಷ್ಟ ಪೀಡಿತನಾಗಿ ಚಾವಡಿಯಲ್ಲಿ ಮಲಗಿದ್ದಾಗ ತನ್ನ ಸತಿ ದಮಯಂತಿ ಹುಟ್ಟಿದ್ದ ಅರ್ಧ ಸೀರೆಯನ್ನು ಹರಿದುಕೊಂಡು ಅಂತವರ ಗತಿಯೇ ಹಂಗಾಯಿತು. ಇನ್ನು ನನ್ನದ್ದು ಯಾವುದು ಹೇಗೋ ಒಟ್ಟಿನಲ್ಲಿ ನನ್ನ ಸಲ್ಲಿಸುವುದಿದ್ದರೆ ಅಷ್ಟೇ ಸಾಕು ನನಗೆ. ಅದರಷ್ಟು ಗೋಳು ಕೈ ಕಾನನಗಳು ಚಲಿಸುತ್ತೆ. ಕಾಡಾರಣ್ಯದಲ್ಲಿ ವಿಜಯರಾಜನು ಸತಿಸುತರನ್ನು ಅಗಲಿ ವಿರಕ್ತನಾಗಿರುವನು. ನಾನು ಈಗ ಓರ್ವ ಬೇಡನನ್ನು ಸೃಷ್ಟಿಸಿ ಇವರ ಸತ್ಯ ಸೋದರಿಗೆ ಮಹತ್ವವಾದ ಕಾರಣ ಕಲ್ಪಿಸುವೆನು. ಜೈ ಜಟಾಧರ.
ಇಂತಹ ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸ ಖಂಡಗಳನ್ನು ಉಂಡು ಸಂತೋಷ ಪಡುತ್ತಿದ್ದ ನನಗೆ ಈ ದಿನ ಅರ್ಧ ಅರಣ್ಯವನ್ನೇ ತಿರುಗಿ ಬಂದರೂ ಒಂದು ಸಣ್ಣ ಪ್ರಾಣಿಯು ನನ್ನ ಕಣ್ಣಿಗೆ ಬೀಳಲಿಲ್ಲವಲ್ಲ. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹಕ್ಕಿ ಪಕ್ಷಿಗಳನ್ನಾದರೂ ಹೊಡೆದುಕೊಂಡು ಹೋಗುವೆನು. ಅಯ್ಯೋ, ಅರಣ್ಯವನ್ನೆಲ್ಲ ಹುಡುಕಿ ನೋಡಿದರು, ನನ್ನ ಪತಿಯ ಸುಳಿವೇ ಕಾಣುತ್ತಿಲ್ಲ. ಏನು ಮಾಡುವುದು, ಏನು ಮಾಡುವುದು? ಅಲ್ಲಿ ನೋಡು, ಹಣ್ಣುಗಳು ನಮ್ಮ ಹಸಿವನ್ನು ನಿವಾರಿಸುತ್ತಾಯಿ. ಹಾಗಾದರೆ ಮಕ್ಕಳು ಕುಳಿತುಕೊಳ್ಳಿ. ಯಾರೀ ಮಕ್ಕಳು? ಸರ್ಪವು ಇವರನ್ನು ಕಾಡುತ್ತಿದೆಯಲ್ಲ. ಇರಲಿ, ಮೊದಲು ಆ ಸರ್ಪವನ್ನು ಕೊಂದು ನಂತರ ಈ ಮಕ್ಕಳನ್ನು ವಿಚಾರಿಸಿಕೊಂಡು ಭಯಪಡಬೇಡಿ ಮಕ್ಕಳೇ, ಸರ್ಪವನ್ನು ಕೊಂದಿರುವೆನು. ಸ್ವಾಮಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಕ್ಕಳ ಪ್ರಾಣವನ್ನು ಕಾಪಾಡಿದರು ತಂದೆ. ತಕ್ಕಳಪ್ಪ ತಂದೆ. ಹಾಗಾದರೆ ಈಕೆ ಕಣ್ಣಿಗೆ ನಾನು ತಂದೆ ಅಂತ ಕಾಣುತ್ತೇನೆ. ಓಹೋ, ಅಂಬೆ, ಊರ್ವಶಿ, ತಿಲೋತ್ತಮೆಯರೆಂದು ಆ ಕಾಲದಲ್ಲಿ ಇದ್ದರಂತೆ. ಆದರೆ ಅವರೆಲ್ಲರ ರೂಪು, ಲಾವಣ್ಯ, ಸೊಬಗು, ಸೌಯಾರ ಎಲ್ಲವನ್ನು ಈಕೆ ಒಬ್ಬಳೇ ಹೊಂದಿರುವಳಲ್ಲೋ. ಓಹೋ, ಕಿಲ ಬೇಗ ಬರಬಾರದೆ. ಅಯ್ಯೋ, ಇದೇನಿದು? ಈತನಿಗೆ ನನ್ನ ಮೇಲೆ ಕೆಟ್ಟ ದೃಷ್ಟಿ ಉಂಟಾಗಿರುತ್ತದೆ. ಇಲ್ಲ ಸ್ವಾಮಿ, ನಿಮ್ಮ ಉಪಕಾರದಿಂದ ನಾವು ಪುನೀತರಾದೆವು. ನಾವಿನ್ನು ಹೊರಡಬಹುದೇ? ಏಯ್, ತಂದೆ ಎಂದು ಕರೆಯಬೇಡವೇ ಕಾಂತಾಮಣಿ. ಮೊದಲು ನೀನು ಯಾರು? ಈ ಐಕ್ಲಾರು ಹೆಣ್ಣಾದ ನೀನೋರ್ವಳೆ ಈ ಅರಣ್ಯದಲ್ಲಿ ಬರಲು ಕಾರಣ ಏನು ಅಂತೀನಿ. ಹೊಸ ಹಂಗಂತೀಯ? ಅಣ್ಣ, ನಮ್ಮದು ಕಾಶಿ ಪಟ್ಟಣ. ಇವರೆಲ್ಲರೂ ನನ್ನ ಮಕ್ಕಳು. ಆಹಾ, ಕಾರಣಾಂತರದಿಂದ ಈ ಕಷ್ಟವು ಸಂಭವಿಸಿದೆ. ನನ್ನ ಪತಿಯು ಕಾಣೆಯಾಗಿರುವುದು. ಅವರನ್ನು ಹುಡುಕುತ್ತಾ ಹೊರಟಿರುವರು. ದಯಮಾಡಿ ನಿಮ್ಮನ್ನು ಕಳುಹಿಸಿಕೊಡಿ ತಂದೆ. ಕಳಿಸಿಕೊಡುತ್ತೇನೆ. ಎಲ್ಲಿ ಹುಡುಗಿದ ನಿನ್ನ
ಕಣ್ಣಂಚಿನ ಕಟ್ಕಂಡು ಹೆಂಡ್ರ ಮಕ್ಕಳ ಕಷ್ಟಪಟ್ಟು ಸಾಕ್ಲಾರ್ದಲೆ ನಿಶ್ಮದ್ ರಾತ್ರಿನಾಗೆ ನಿದ್ದೆ ಮಾಡ್ತೀನಿ ನಿಮ್ಮನ್ನೆಲ್ಲ ಬಿಟ್ಟು ಓಡೋದ ಆ ಪುಂಡನ್ನ ಇನ್ನೂ ನನ್ನ ಗಂಡ ಅಂತೀರ ನನ್ನ ಬಂಗಾರಿ ಬಾಚಿನ ನಾನಿಲ್ವಾ? ಓಹ್, ಆ ಮೂಢ ಗಂಡನ ಸಲುವಾಗಿ ಚಂಡಿತವನವನ್ನು ಮಾಡದೆ ನನ್ನ ಸಂಗಡ ಬಾ. ಕಟ್ಕಂಡು ಹೆಂಡ್ರಂಗ್ ನೋಡ್ಕೋತೀನಿ, ಗೊತ್ತಾ ನನ್ನ ಬಂಗಾರಿ? ಓಯ್, ಇಂತಹ ಮಾತುಗಳನ್ನಾಡುತ್ತಿರುವ ನಿಮ್ಗೆ ಅಕ್ಕ ತಂಗಿಯರಿಲ್ಲವೇ? ಇದ್ರು ಇರ್ಬೋದು ಬಿಡು. ಪಾಪಿ, ಕೇಳು. ಗುರುವಿನ ಹೆಂಡತಿ, ರಾಜನ ಹೆಂಡತಿ ಮುಂತಾದ ಪರಸ್ತ್ರೀಯರನ್ನು ತಮ್ಮ ಹೆತ್ತ ಮಾತುಗಳಂತೆ ಭಾವಿಸಬೇಕು. ಹೌದೇ? ತಿಳಿತೋ? ವೃತ ಮೂಢನಂತೆ ಕಾಣು. ಅಯ್ಯೋ, ಅದು ನಂಗೆ ಗೊತ್ತೇ ಇಲ್ವಲ್ಲ. ಚಿನ್ನ, ಈ ನಿನ್ನ ವೇದಾಂತ ಬೋಧೆಯನ್ನೆಲ್ಲ ಬಿಟ್ಟು ನನ್ನ ಸಂಗಡ ಬಂದರೆ ಸರಿ. ಚಿನ್ನ, ಹೇಳ್ತೀನಿ ಕೇಳು. ಆ ದೇವರಾಣಿಗೂ, ನಮ್ಮ ಪ್ರಾಣಿಗೂ, ಶಿವನಾಣಿಗೂ, ನಿಮ್ಮ ಪ್ರಾಣಿಗೂ ತೆಗಿಯೋದೆಲ್ಲ ಹಂಗಿರ್ಲಿ. ಖುಷಿ ತಡಿ ಹೇಳ್ತೀನಿ. ನಿನ್ನ ಈಗ ನಿನ್ಗೊಂದು ಗತಿ ಕಾಣಿಸ್ದೆ ಬಿಡಕ್ಕಿಲ್ಲ. ಚಿನ್ನ, ಅರೆ ಬಾ ಅಂತೀನಿ. ಚಿನ್ನ, ಏನನ್ ಚಿನ್ನ? ನಾ ಹೇಳ್ತಾನೆ ಇದ್ದೀನಿ, ಹಿತವಸಿ ಕೇಳು. ಮನದೊಳಗಿನ ಸಂಶಯವನ್ನು ಬಿಟ್ಟು ನೀನು ನನ್ನ ಸಂಗಡ ಬಂದ್ರೆ ಸರಿ. ಇಲ್ದವಾದ್ರೆ ಈ ಮಕ್ಕಳನ್ನೆಲ್ಲ ಆಹಾ 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 ಮಾಡಿ ನಿನ್ನ ಓಹೋ 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 ಆಟಯ ಏನಂತೀಯ? ತಕ್ಕಳಪ್ಪ. ರಾಕ್ಷಸ ಅಂತ ಅಷ್ಟೇ. ನನ್ನ ಹೊಳೆಯುತ್ತಿದ್ದಳಂತೆ ಭಾವಿಸಿ ನಮ್ಮನ್ನ ಕಳಿಸಿಕೊಡಿ. ಮತ್ತೆ ಅಲ್ಲೋ ಮಾತಾಡ್ತಾಳ ಇವಳು. ಇವಳು ಶಾಪ ಕೊಟ್ಬಿಟ್ರೆ ನಾ ಸತ್ತೋಗ್ಬಿಡ್ತೀನ. ಎಲ್ಲ ಚೆನ್ನಾಗೈತಿ. ಇದಪ್ಪ ಆಟೋದಿಂದ ನಾನು ಹೇಳ್ತಾ ಇದ್ದೀನಿ, ಬಾಚಿನ ಬಂಗಾರ ಕೊಡಿಸ್ತೀನಿ, ಬಾಚಿನ ಮಕ್ಕಳು ಸಾಕ್ತೀನಿ, ಪ್ರಾಣಿ ಮಾಡ್ತೀನಿ, ಅಡುಗೆ ಮಾಡಾಕ್ತೀನಿ. ಅದ್ಯಾವ್ದು ಹೋಗ್ತಾರೆ ನಾನು ಚೆನ್ನಾಗಿ ಕ್ಲೀನಾಗಿ ಒಪ್ಕೊಂಡ್ಬಿಟ್ಟಿದ್ದಾಳೆ. ಅಂದ್ರೆ ಹಿಂಗೆ ನಿಂತ್ಕೊಂಡ್ಬಿಟ್ರೆ ಏನು ಅರ್ಥ? ದೇವ್ರ ನೆನ್ಸ್ಕೊಂಡು ದೇವ್ರನ್ನ ಅಂದ್ರೆ ನಾನು ಒಪ್ಕೊಂಡಿದ್ದೀನಿ ಅಂತ. ಈಗ ಇರೋದು ನಿಜ. ಮಕ್ಕಳನ್ನೆಲ್ಲ ಆಹಾ ಆಹಾ ಮಾಡಿ ಇಲ್ಲ ಹಂಗೆ ಓಹೋ ಓಹೋ ಓಹೋ
ನಾವೇನು ಇಲ್ಲಿ ಅತಿ ಸಂತೋಷ ಸಡಗರ ಸಂಭ್ರಮದಿಂದಿರಬೇಕು. ಆದರೆ ಏನಾಯ್ತು ಸ್ವಾಮಿ? ನನ್ನಿಂದೇನಾದ್ರೂ ಅಪರಾಧವಾಯಿತೆ ಅಥವಾ ನನ್ನ ನಡೆನುಡಿಗಳಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡುಬಂದಿದೆ? ಚಿಚೈ, ಎಂದವರು ಯಾರು ಲಲಿತಾ? ನಿನ್ನ ನಡವಳಿಕೆಯ ವಿಚಾರದಲ್ಲಿ ನಾನೆಂದಿಗೂ ಸಂದೇಹ ಪಡುವುದಿಲ್ಲ. ಅದರಲ್ಲೂ ನಿನ್ನನ್ನು ವರಿಸಿರುವ ನನಗೆ ಯಾವ ಭಾಗ್ಯಕ್ಕೂ ಕೊರತೆ ಇಲ್ಲ. ಆದರೆ ಕಾಶಿ ಪಟ್ಟಣದಲ್ಲಿ ನನ್ನ ತಂಗಿಯ ಮಕ್ಕಳು ಹೇಗಿರುವರೋ ತಿಳಿಯದ ಕಾರಣ ಈ ರೀತಿ ಹೇಳಿದರೆ ಹಾಗೆನ್ನಿಸಿರುವಿರಿ. ಅವರು ನಮ್ಮ ಹಾಗೆ ರಾಜ್ಯಾಧಿಕಾರಿಗಳಲ್ಲಿ ರಾಜರ ಸದಸ್ಯರಿಗೆ ಎಂದಾದ್ರೂ ಕಷ್ಟ ಬರುವುದುಂಟೆ? ಈಗ ಅವಳಿಗೆ ಕಡಿಮೆ ಆಗಿರುವುದಾದ್ರೆ ಏನು? ಅಂತಸ್ತಿನಲ್ಲಿ ಕಡಿಮೆಯೋ ಅಥವಾ ಆಭರಣಗಳಲ್ಲಿ ಕಡಿಮೆಯೋ ಅಥವಾ ಪೋಷಣೆಗಾಗಿ ನೇಮಿಸಿರುವ ದಾಸಿಯರಲ್ಲಿ ಕಡಿಮೆಯೋ? ಯಾವುದರಲ್ಲಿ ಕಡಿಮೆ ಆಗಿದೆ ಅವಳಿಗೆ? ಹೌದು ಪ್ರಿಯ, ನೀನು ಹೇಳುವುದು ಸತ್ಯ. ನನ್ನ ತಂಗಿಯ ಕುಟುಂಬದವರಿಗೆ ಯಾವ ಕಾರಣಗಳಿಂದಲೂ ಕಷ್ಟಗಳು ಸಂಭವಿಸುವುದಿಲ್ಲ. ಏಕೆಂದರೆ ನನ್ನ ಭಾವ ವಿಜಯರಾಜನು ಸಕಲ ಗುಣ ಸಂಪನ್ನನು.
ಆತನನ್ನು ವರಿಸಿರುವ ನನ್ನ ತಂಗಿ ನಿಜಕ್ಕೂ ನಿಜಕ್ಕೂ ಸೌಭಾಗ್ಯವತಿಯೇ ಸರಿ. ಓಹೋ, ಹಾಗಾದ್ರೆ ನಿಮ್ಮನ್ನು ವರಿಸಿರುವ ನಾನು ಭಾಗ್ಯವಂತೆಯಲ್ಲ, ನಿಮ್ಮ ತಂಗಿಯವರವಳೆ ಮಹಾನ್ ಗುಣಪೂರ್ಣೆ ಸೌಭಾಗ್ಯವಂತೆ ಎಂದು ನಿಮ್ಮ ಮಾತನಾಡ್ತ. ಹೋಗಲಿ ಬಿಡಿ. ಛೇ, ಹಾಗೆ ತಪ್ಪಾಗಿ ತಿಳಿಯಬೇಡ ಲಲಿತ. ಅಕ್ಕ ತಂಗಿಯರ ಮೇಲೆ ಕರುಣೆ ಇರುವವರು ಯಾವಾಗಲೂ ತಮ್ಮ ಹಿತವನ್ನು ಬಯಸುವುದೇ ಇಲ್ಲ. ಅಂದ ಹಾಗೆ ಈಗ ನಿನಗೆ ಯಾವುದರಲ್ಲಿ ಕೊರತೆಯಾಗಿದೆ ಹೇಳು. ನಾನು ಯಾವಾಗಲೂ ನಿನ್ನ ಪ್ರೇಮಾನುರಾಗದ ಗೀತೆಯ ಜೊತೆ ನಲಿದಾಡುತ್ತಿಲ್ಲವೇ? ಆಹಾ, ನಲಿದಾಡುತ್ತಿರುವಿರಿ ನಿಮ್ಮ ತಂಗಿ ಮಕ್ಕಳ ನೆನಪಿನಲ್ಲಿ ಅಲ್ಲವೇ? ಹೌದು ಪ್ರಿಯೆ. ಹುಣ್ಣಿಮೆಯ ಬೆಳಕಿಗೆ ಪೂರ್ಣ ಚಂದ್ರನ ಅವಧಿಯ ದಿನವು ಎಷ್ಟು ಅಗತ್ಯವೋ, ಮುಂಜಾನೆಯ ಸೂರ್ಯನ ಕಿರಣಗಳು ಅರಳುವ ಪುಷ್ಪಗಳಿಗೆ ಸ್ಪರ್ಶಿಸುವುದು ಎಷ್ಟು ಸಹಜವೋ, ಹಾಗೆ ಈ ನಿನ್ನ ಚೆಲುವ ರೂಪಿನಿಂದಲ್ಲವೇ ನನ್ನೆಲ್ಲ ಶ್ರೇಯಸ್ಸು ಉಜ್ವಲಗೊಂಡು ಪ್ರಜ್ವಲಿಸುತ್ತಿರುವುದು. ಅವರನ್ನು ಕುರಿತು ವಿಚಾರ ಮಾಡಬಾರದೆ? ಮಿತ್ರಗಳೇ, ಯಾರ ಪ್ರಜೆಗಳು, ಏಕೆ ಬಂದಿರುವರು? ಅವರು ಬೇರೆ ಯಾರೂ ಅಲ್ಲ ಕುಮಾರ, ನಮ್ಮ ವನಪಾಲಕರು. ಅವರ ನಿವಾಸದ ಕಡೆಗೆ ಕಾಡು ಮೃಗಗಳು ಬಂದು ಅವರನ್ನು ಗದ್ದಲಗೊಳಿಸುತ್ತಿರುವಂತೆ. ವಿಚಾರ ಮಾಡಬಾರದೆ? ಸರಿ, ಹಾಗಾದ್ರೆ ನಾವು ಈಗಲೇ ಹೊರಟು ಆ ದೃಶ್ಯ ಮೃಗಗಳನ್ನು ಬೇಟೆಯಾಡಿ ಪ್ರಜೆಗಳ ಕುಂದುಕೊರತೆಗಳು ನಿವಾರಿಸಿ ಬರೋಣ. ನಡೆಯಿರಿ.